ಮಾನವನಿಗೆ ತನ್ನ ರಕ್ತದ ಗುಂಪನ್ನು ತಿಳಿದುಕೊಳ್ಳುವುದು ಎಷ್ಟು ಮುಖ್ಯವೋ ಹಾಗೆ ಕೃಷಿಕನಿಗೆ ತನ್ನ ಕೃಷಿ ಭೂಮಿಯ pH ಅನ್ನು ತಿಳಿದುಕೊಳ್ಳುವುದು ಕೂಡ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಮಣ್ಣಿನ pH ಅಂದರೆ ಸಾಯಿಲ್ pH ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ರೈತರೇ, ಮಣ್ಣಿನ pH ಅನ್ನ ತಿಳಿದುಕೊಳ್ಳಲು ತಾವು ಮಣ್ಣಿನ ಪರೀಕ್ಷೆಯನ್ನ ಮಾಡಿಸಿಕೊಳ್ಳಬೇಕಾಗುತ್ತದೆ. ಈ ಮಣ್ಣಿನ pH ಆಧಾರದ ಮೇಲೆ ತಾವು ಕೊಡುವಂತಹ ಪೋಷಕಾಂಶಗಳು ಹಾಗೂ ರಸಗೊಬ್ಬರಗಳು ತಮ್ಮ ಬೆಳೆಗೆ ಹೇಗೆ ಲಭ್ಯವಾಗುತ್ತದೆ ಎನ್ನುವುದನ್ನು ನಿರ್ಧರಿಸುತ್ತದೆ. ಮಣ್ಣಿನ pH ಅನ್ನು 0ಯಿಂದ 14ರವರೆಗೆ ಇರುವ ಸಂಖ್ಯೆಗಳ ಮೂಲಕ ಅಳೆಯುತ್ತಾರೆ. ಒಂದು ವೇಳೆ ನಿಮ್ಮ pH 6ರಿಂದ 7ವರೆಯ ನಡುವೆ ಇದ್ದರೆ ಆ ಮಣ್ಣನ್ನು ಅತ್ಯುತ್ತಮ ಮಣ್ಣು ಎಂದು ಕರೆಯುತ್ತಾರೆ ಅಥವಾ ನ್ಯೂಟ್ರಲ್ ಸಾಯಿಲ್ ಎಂದು ಹೇಳಲಾಗುತ್ತದೆ. ಈ ಮಣ್ಣಿನಲ್ಲಿ ಬಹುತೇಕ ಬೆಳೆಗಳನ್ನ ನಾವು ಬೆಳೆಯಬಹುದು. ಆದರೆ pH ಮೌಲ್ಯ 7.5ರಿಂದ 14ರ ನಡುವೆ ಇದ್ದರೆ ಇಂತಹ ಮಣ್ಣನ್ನು ಸವಳು ಮಣ್ಣು ಅಥವಾ ಚೇಳು ಮಣ್ಣು ಎಂದು ಕರೆಯುತ್ತಾರೆ. ಇದನ್ನ ಇಂಗ್ಲಿಷಿನಲ್ಲಿ ಆಲ್ಕಲೈನ್ ಅಥವಾ ಸಲೈನ್ ಸಾಯಿಲ್ ಎಂದು ಕೂಡ ಕರೆಯುತ್ತಾರೆ. ಈ ಮಣ್ಣನ್ನ ಸುಧಾರಿಸಬೇಕಾದರೆ ನಾವು ಮಣ್ಣಿಗೆ ಜಿಪ್ಸಮ್, ಸಾವಯವ ಗೊಬ್ಬರ ಅಥವಾ ಸಾವಯವ ಇಂಗಾಲವನ್ನ ಹೆಚ್ಚಾಗಿ ಸೇರಿಸಬೇಕಾಗುತ್ತದೆ. ಇನ್ನೊಂದು ಕಡೆ pH ಮೌಲ್ಯ 6ರಿಂದ 1ರವರೆಗೆ ಕಡಿಮೆಯಾಗುತ್ತಾ ಬಂದರೆ ಇಂತಹ ಮಣ್ಣನ್ನು ಆಮ್ಲೀಯ ಮಣ್ಣು ಅಥವಾ ಇಂಗ್ಲಿಷಿನಲ್ಲಿ ಅಸಿಡಿಕ್ ಸಾಯಿಲ್ ಎಂದು ಕರೆಯುತ್ತಾರೆ. ಇಂತಹ ಮಣ್ಣನ್ನ ಸುಧಾರಿಸಬೇಕಾದರೆ ನಾವು ಮಣ್ಣಿಗೆ ಸುಣ್ಣ ಅಥವಾ ಡೋಲೋಮೈಟ್ ಅನ್ನು ಸೇರಿಸುವುದು ಅತ್ಯಗತ್ಯವಾಗಿರುತ್ತದೆ. ರೈತರೇ, ಕೆಳಗೆ ಕಾಣಿಸ್ತಿರುವ ನಂಬರ್ಗೆ ಕರೆ ಮಾಡಿ ಕೂಡ ತಾವು ತಮ್ಮ ಮಣ್ಣನ್ನ ಪರೀಕ್ಷೆ ಮಾಡಿಸ್ಕೋಬಹುದು ಅಥವಾ ಸಾಯಿಲ್ pH ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ಧನ್ಯವಾದಗಳು.